ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇ ತಿಂಗಳ ಧನುರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಧನುರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ ಈ ತಿಂಗಳು ಅತ್ಯಧಿಕ ಶುಭ ಫಲಗಳಿದೆ. ಮೂಲ ನಕ್ಷತ್ರ, ಪೂರ್ವಾಷಾಢ ಹಾಗೂ ಉತ್ತರಾಷಾಢ 3 ನಕ್ಷತ್ರ ಸಂಜಾತರಿಗೂ ಮೇ ತಿಂಗಳಲ್ಲಿ ಎಲ್ಲ ರೀತಿಯಿಂದಲೂ ಯಶಸ್ಸಿದೆ, ಕಾರ್ಯಸಿದ್ಧಿ ಇದೆ, ಯಶೋಜಯವಿದೆ. ಅಂದುಕೊಂಡಂತಹ ಕೆಲಸಗಳು ಅಂದುಕೊಂಡಂತಹ ಸಮಯದಲ್ಲಿಯೇ ಆಗಲಿದೆ. ನಿರೀಕ್ಷೆಗಿಂತ ಹೆಚ್ಚಿನ ಪ್ರತಿಫಲಗಳು ಸಿಗಲಿದೆ. ಆರೋಗ್ಯದಲ್ಲಿ ಚೇತರಿಕೆ ಇರಲಿದೆ, ಉತ್ತಮ ಆರೋಗ್ಯ ಭಾಗ್ಯವಿರಲಿದೆ. ಹಾಗೆಯೇ ವಿವಿಧ ಮೂಲಗಳಿಂದ ಹಣ ಸಂಪಾದನೆಯೂ ಆಗಲಿದೆ. ಬಹಳ ಕಾಲದಿಂದ ನೀವು ಸ್ವಂತ ಮನೆ ಹೊಂದಬೇಕೆಂಬ ಆಸೆ ಏನಿದೆ ಅದು ಈ ತಿಂಗಳು ಕೈಗೂಡುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತದೆ. ಗೃಹ ನಿರ್ಮಾಣ ಅಥವಾ ಆಸ್ತಿ ಖರೀದಿ, ವಾಹನ ಖರೀದಿ ಮುಂತಾದ ಸುಯೋಗಗಳು ಈ ತಿಂಗಳಲ್ಲಿ ಧನುರಾಶಿ ಸಂಜಾತರಿಗೆ ಲಭ್ಯವಿದೆ. ಹಾಗೆಯೇ ನಿಮ್ಮ ಕುಟುಂಬ ವರ್ಗದಲ್ಲಿ ನಡೆಯುವಂತಹ ಶುಭ ಮಂಗಳ ಕಾರ್ಯಗಳು ಸಹಿತ ನಿಮ್ಮ ಸಂತಸವನ್ನು ಹೆಚ್ಚು ಮಾಡಲಿದೆ. ಆದರೆ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಕ್ಕಳ ಕುರಿತಾಗಿ ನೀವು ಮಾಡುವಂತಹ ಚಿಂತೆ ಯೋಚನೆಗಳು ನಿಮಗೆ ಆಗಾಗ ಬೇಸರಕ್ಕೆ ಮತ್ತು ದುಗುಡಕ್ಕೆ ಕಾರಣವಾಗಬಹುದು. ಮಕ್ಕಳು ಹೇಳಿದ ಮಾತೆ ಕೇಳುತ್ತಿಲ್ಲ, ಅಥವಾ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಅಥವಾ ಮಕ್ಕಳು ನಮಗೆ ಅವಿಧೇಯರಾಗಿದ್ದಾರೆ ಎಂದೆಲ್ಲ ನಿಮ್ಮ ಒಂದು ಯೋಚನೆಗಳೇನಿದೆ ಅದು ತಾತ್ಕಾಲಿಕವಷ್ಟೇ. ಏಕೆಂದರೆ ನಿಮ್ಮ ಒಂದು ಗ್ರಹಗಳ ಸಂಚಾರ ಫಲವೇನಿದೆ ಅದರಿಂದಾಗಿ ಈ ರೀತಿಯಾದಂತಹ ಒಂದು ವ್ಯತಿರಿಕ್ತ ಸನ್ನಿವೇಶಗಳು ಸಂಭವವು ಆಗುತ್ತಿರುವಂಥದ್ದು ಶನಿಯ ಒಂದು 4ನೇ ಮನೆಯ ಸಂಚಾರದಿಂದ. ಯಾವಾಗ ಶನಿಯು 4ನೇ ಮನೆಯಲ್ಲಿ ಸಂಚರಿಸುತ್ತಾನೋ ಆಗ ಶನಿಯ ದೃಷ್ಟಿಯು ರಾಶಿಯ ಮೇಲೆ, ಅಂದರೆ ಧನುರಾಶಿಯ ಮೇಲೆ ಬೀಳುತ್ತದೆ. ಹೀಗಾಗಿ ಗುರು ಪುತ್ರಕಾರಕನಾಗಿರುವುದರಿಂದ ಶನಿಯ ಒಂದು 4ನೇ ಮನೆ ಸಂಚಾರವು ನಿಮ್ಮ ಹಾಗೂ ಮಕ್ಕಳ ನಡುವೆ ಒಂದು ರೀತಿಯಾದಂತಹ ಅನರ್ಥಗಳನ್ನು ಹಾಗೂ ಅಪಾರ್ಥಗಳನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಒಂದು ಮಕ್ಕಳ ಕುರಿತಾಗಿ ಚಿಂತೆ, ಯೋಚನೆ, ದುಗುಡಗಳು ಬಹಳ ಕಾಲ ನಿಮ್ಮನ್ನು ಸತಾಯಿಸುವುದಿಲ್ಲ. ಆದಷ್ಟು ಬೇಗ ನೀವು ಅದರಿಂದ ಹೊರಬಂದು ಮಕ್ಕಳು ಸಹಿತ ಯಶೋವಂತರಾಗುವುದು, ವಿಜಯವಂತರಾಗುವುದು, ವಿದ್ಯಾವಂತರಾಗುವುದು, ವಿನಯಶೀಲರಾಗುವುದನ್ನು ನೀವು ಕಾಣಬಹುದು. ಆರ್ಥಿಕವಾದಂತಹ ಸಬಲತೆ ಮತ್ತು ವ್ಯಾಪಾರದಲ್ಲಿ ಅಧಿಕ ಲಾಭ, ವಿದ್ಯಾರ್ಥಿ ವರ್ಗಕ್ಕೆ ಉತ್ತಮವಾದಂತಹ ಯಶಸ್ಸು ಹಾಗೂ ಉದ್ಯೋಗ ಪ್ರಾಪ್ತಿಯ ಸುಯೋಗಗಳು ಮೇ ತಿಂಗಳಲ್ಲಿ ಧನುರಾಶಿ ಸಂಜಾತರಿಗೆ ಲಭ್ಯವಾಗಲಿದೆ. ಕಾನೂನಾತ್ಮಕ ಹೋರಾಟಗಳಲ್ಲಿಯೂ ಸಹಿತ ಮುನ್ನಡೆ ನಿಮಗೆ ಸಿಗಲಿದೆ ಹಾಗೂ ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿಯೇ ಬರಲಿದೆ. ನಿಮಗೆ ಈ ಎಲ್ಲ ಸಂತಸಮಯ ಹಾಗೂ ಹಿತವೆನಿಸುವಂತಹ ಮಾತುಗಳ ಜೊತೆಗೆ ಒಂದು ಸಣ್ಣ ಎಚ್ಚರಿಕೆ ಏನೆಂದರೆ, ನಿಮಗೆ ವಿಪರೀತವಾದಂತಹ ದೃಷ್ಟಿದೋಷ ಕಾಡುವಂತಹ ಸಾಧ್ಯತೆಗಳಿದೆ. ಹಾಗೆಯೂ ಶತ್ರುಬಾಧೆ ಸಹಿತ ನಿಮ್ಮನ್ನು ಪೀಡಿಸುವ ಎಲ್ಲ ಸಾಧ್ಯತೆಗಳು ಉಂಟು. ಹೀಗಾಗಿ ಶತ್ರುಗಳ ಒಂದು ವ್ಯೂಹಕ್ಕೆ ಯಾವುದೇ ಕಾರಣಕ್ಕೂ ನೀವು ಆ ಒಂದು ಕುತಂತ್ರಕ್ಕೆ ಬಲಿಯಾಗದೆ ಎಚ್ಚರದಿಂದ ಇರಿ. ನಿತ್ಯ ಮಾಡುವಂತಹ ದೇವತೋಪಾಸನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲು ದತ್ತಮಾಲಾ ಸ್ತೋತ್ರ ಹಾಗೂ ಅರ್ಧನಾರೀಶ್ವರ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾ ಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.